ಮನೇಲಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೂ ದಿಢೀರಂತ ಈ ರೀತಿಯಾಗಿ ಈ ಡೆಸರ್ಟ್ನ ಮಾಡ್ಕೋಬೋದು. ಅವ್ನು ಸ್ವಲ್ಪ ಟೇಸ್ಟ್ ಮಾಡಿದ್ದಾನೆ, ಅದಕ್ಕೆ ಗ್ಲಾಸ್ ತಕ್ಕೊಟ್ಟಿದ್ದಾನೆ ಹಾಕ್ಕೊಡಿದಕ್ಕೆ ಅಂತ. ಒಂದು 1/4 ಕಪ್ನಷ್ಟು ದಾಳಿಂಬೆ ಕಾಳು, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಇನ್ನೇನು ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ, ಸ್ಟಾರ್ಟ್ ಆಗೋದೇನಾದ್ರೂ ತಣ್ಣಗೆ ತಿನ್ಬೇಕು ಕುಡಿಬೇಕು ಅಂತ ಹೇಳಿ ಅನ್ಸುತ್ತೆ. ಎಕ್ಸ್ಪೆಷಲಿ ಮಕ್ಕಳಿಗೆ ಹೊರಗಡೆ ಜಾಸ್ತಿ ಕೊಡಿಸ್ತಾ ಇರ್ತೀವಿ ಬಿಸಿಲು ಜಾಸ್ತಿ ಇದೆ ಅಂತ. ಆದರೆ ಮನೆಯಲ್ಲೇ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಒಂದು ಫ್ರೂಟ್ ಕಸ್ಟರ್ಡ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಫಸ್ಟ್ ಒಂದು ಪಾತ್ರೆಗೆ ಹಾಲು ಹಾಕ್ಕೋಬೇಕು. ನಾನು ಇಲ್ಲಿ ಒಂದು 1/2 ಲೀಟರ್ನಷ್ಟು ಹಾಲು ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋವಂತಹ ಕ್ವಾಂಟಿಟಿ ಆರಾಮಾಗಿ 4 ಜನರು ತಿನ್ನಬಹುದು. ಹಾಗೆ ಇದಕ್ಕೆ ನೀರೇನು ಹಾಕ್ತಾ ಇಲ್ಲ. ಸ್ಟವ್ನ ಆನ್ ಮಾಡಿಕೊಂಡು 1-2 ನಿಮಿಷ ಹಾಲನ್ನ ಕುದಿಸ್ಕೋಬೇಕು. ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆದರೆ ಸಾಕಾಗತ್ತೆ. ಒಂದು 1/4 ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಫ್ಯೂ ಡ್ರಾಪ್ಸ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಲರ್ಗೋಸ್ಕರ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಕೇಸರಿನ ಕೂಡ ಯೂಸ್ ಮಾಡ್ಕೋಬೋದು. ಹಾಲಲ್ಲಿ ನೆನೆಸ್ಬಿಟ್ಟು ಸ್ವಲ್ಪನೇ ಹಾಕ್ಕೋಬೇಕು. ಒಂದು 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಸೊ ಫ್ಲೇವರ್ಗೋಸ್ಕರ. ಇದೆಲ್ಲದು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಕಸ್ಟರ್ಡ್ ಪೌಡರ್ಗೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಕಾರ್ನ್ ಫ್ಲೋರು ಮತ್ತು ಸ್ವಲ್ಪ ಫ್ಲೇವರ್ಗೋಸ್ಕರ ಎಸೆನ್ಸ್ ಮತ್ತು ಕಲರ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಥವಾ ಮಕ್ಕಳೇ ಏನಾದರೂ ದಿಢೀರಂತ ಕೇಳಿದ್ರು ಅಂದರೆ ಈಸಿಯಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, 1-2 ನಿಮಿಷ ಹಾಲು ಕುದಿಸ್ಕೊಂಡಿದ್ದೀನಿ. ಈಗ ಕುದಿಯೋ ಹಾಲಿಗೆ ನಾವು ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ಹಾಲನ್ನು ಕೂಡ ಹಾಕ್ಕೊಂಡ್ಬಿಡೋಣ. ಒಂದು ಸೈಡ್ ಮಿಕ್ಸ್ ಮಾಡ್ತಾ ಇನ್ನೊಂದು ಸೈಡಿಂದ ಈ ಹಾಲನ್ನ ಹಾಕ್ಕೋಬೇಕು, ಇಲ್ಲಾಂದ್ರೆ ಬೇಗ ಗಂಟು ಕಟ್ಬಿಡತ್ತೆ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಟ್ಟು ಗಟ್ಟಿ ಆಗೋಗ್ಬಿಡತ್ತೆ. ನೋಡಿ, ಸ್ವಲ್ಪ ತಿಕ್ಕಾಗಿದೆ. ಇನ್ನೂ 1-2 ನಿಮಿಷ ಇದನ್ನು ಹೀಗೆ ಸ್ಟೀರ್ ಮಾಡ್ತಾ ಕುದಿಸ್ಕೊಳ್ಳೋಣ. ಇನ್ನು ಸಿಹಿಗೋಸ್ಕರ ಒಂದು 1/4 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ, ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸಕ್ಕರೆ ಕರಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ 1 ಅವರ್ ಫ್ರಿಜ್ನಲ್ಲಿ ಇಟ್ಕೊಂಡು ಆಮೇಲೆ ತಗೊಂಡು ಬರ್ತೀನಿ. ಫ್ರೆಂಡ್ಸ್, ಇದನ್ನ ತಣ್ಣಗಾಗ್ಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ತಣ್ಣಗಾಗಿದೆ. ಈಗ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಚಿನಿಮನು ಬಂದ್ಲೆ ಅದೇ ಟೈಮ್ಗೆ ಕರೆಕ್ಟ್ ಅವಳು ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಾಡ್ಬೇಕು ಅನ್ಕೊಂಡಿದ್ದೆ, ಆಯಿತು ಅದು ಹಂಗೇನೆ. ಸೊ ನೋಡಿಲಿ, ನಿಮ್ಮ ಫೇವ್ರೆಟ್ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟು ದ್ರಾಕ್ಷಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಆ್ಯಪಲ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೀವು ಇಂಥದ್ದೇ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ, ಮನೇಲಿ 1-2 ಥರದ ಹಣ್ಣು ಇದ್ರೂ ಕೂಡ ಹಾಕಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಗೆ 1-2 ಬಾಳೆಹಣ್ಣನ್ನ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರೋ ದ್ರಾಕ್ಷಿ, 1/4 ಕಪ್ನಷ್ಟು ಕಟ್ ಮಾಡಿರೋ ಆ್ಯಪಲ್, ಹಸಿರು ದ್ರಾಕ್ಷಿ ಇದು ಒಂದು 1/4 ಕಪ್ನಷ್ಟು, ಮತ್ತೆ ಕಟ್ ಮಾಡಿರೋ ಬಾಳೆಹಣ್ಣು, ಒಂದು 1/4 ಕಪ್ನಷ್ಟು ದಾಳಿಂಬೆ ಕಾಳು. ಚೆನ್ನಾಗಿದೆಲ್ಲ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಸ್ಯಾಲೆಡ್ ರೆಡಿ ಅಲ್ಲ? ಫ್ರೂಟ್ ಕಸ್ಟರ್ಡಾ ಗೊತ್ತಿದೆ ನನಗೆ. ಒಂದು ವೇಳೆ ಟೈಮ್ ಇತ್ತು ಅಂದರೆ ಹಣ್ಣುಗಳೆಲ್ಲ ಕಟ್ ಮಾಡಾದ್ಮೇಲೆ ಇನ್ನೂ 1-2 ಗಂಟೆ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ನಬಹುದು. ಅವನಿಗಿಷ್ಟ ಆಯಿತು ಅಂದರೆ ಅವನೇ ತಟ್ಟೆ ಲೋಟ ತಗೊಂಡು ಬಂದು ಹಾಕಿಸ್ಕೊಂಡು ತಿಂತಾನೆ. ಅವನು ಸ್ವಲ್ಪ ಟೇಸ್ಟ್ ಮಾಡಿದ್ದಾನೆ, ಅದಕ್ಕೆ ಗ್ಲಾಸ್ ತಕ್ಕೊಟ್ಟಿದ್ದಾನೆ ಹಾಕ್ಕೊಡಿದಕ್ಕೆ ಅಂತ. ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಫ್ರೂಟ್ ಕಸ್ಟರ್ಡ್ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ಇನ್ನು ಫ್ಲೇವರ್ ಅಂತೂ
ಸೇಮ್ ಹೊರಗಡೆಯಿಂದ ಕಸ್ಟರ್ಡ್ ಪೌಡರ್ ತಂದು ಮಾಡ್ತೀವಲ್ವ ಅದೇ ಥರ ಇದೆ. ಟೇಸ್ಟ್ ಕೂಡ ಅಷ್ಟೇ. ಮನೇಲಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೂ ದಿಢೀರಂತ ಈ ರೀತಿಯಾಗಿ ಈ ಡೆಸರ್ಟ್ನ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ ನೋಡಿ. ಹೊರಗಡೆ ಹೋಗಿ ತಿನ್ನೋ ಅಗತ್ಯನೇ ಇಲ್ಲ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತಿನ್ನು. ಸೂಪರ್. ಚೆನ್ನಾಗಿದೆಲ್ಲ. ಉಳಿದಿರೋದನ್ನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇಗೂ ಸರ್ವ್ ಮಾಡ್ಬೋದು. ಆಮೇಲೆ ವೆನಿಲಾ ಎಸೆನ್ಸ್ ಬದಲಾಗಿ ಏಲಕ್ಕಿ ಪುಡಿನ ಕೂಡ ಯೂಸ್ ಮಾಡ್ಕೋಬಹುದು. ನಮ್ಮದೀರು ಇಲ್ಲಿ ಕುಡಿತಾ ಇದ್ರೇ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟೊಂದು ಟೇಸ್ಟಿಯಾಗಿದೆ ಅಂತ. ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗೂ ಇದೆ. ಆದಷ್ಟು ಹೊರಗಡೆದು ಕಮ್ಮಿ ಮಾಡಿಬಿಟ್ಟು ಮನೆಯಲ್ಲೇ ಈ ರೀತಿ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡಿ. ಸೊ ನೋಡೋದಲ್ವಾ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯದಲ್ಲಿ ಫ್ರೂಟ್ ಕಸ್ಟರ್ಡ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಈ ರೆಸಿಪಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.